ಅಕಾಲಿಕ ಮಳೆ ಮತ್ತು ಚಂಡಮಾರುತದ ಎಫೆಕ್ಟ್ ತರಕಾರಿ ಪೂರೈಕೆಗೂ ತಟ್ಟಿದೆ. ಬೆಂಗಳೂರಿನಲ್ಲಿ ವೆಜಿಟೇಬಲ್ಸ್ಗಳ ಬೆಲೆ ದಿಢೀರಂತ ಏರಿಕೆಯಾಗಿದ್ದು ಗ್ರಾಹಕರಂತೂ ಕಂಗಾಲಾಗಿದ್ದಾರೆ. ಟೊಮ್ಯಾಟೊ ರೇಟ್ ಕೇಳಂಗಿಲ್ಲ, ನುಗ್ಗೆಕಾಯಿ ನೋಡೋಕಷ್ಟೇ ಚಂದ. ಬೆಲೆ ಕೇಳಿದ್ರೆ ತಲೆ ಗಿರಗಿರ ಅನ್ಸುತ್ತೆ. ಯಾವ ತರಕಾರಿನೂ ಅಗ್ಗದ ಬೆಲೆಗೆ ಸಿಗ್ತಿಲ್ಲ. ಹೌದು, ಸೈಕ್ಲೋನ್ ಎಫೆಕ್ಟ್ ನಿಂದ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಕಾಲಿಕ ಮಳೆ ಪರಿಣಾಮ ತರಕಾರಿ ಬೆಲೆಗೂ ತಟ್ಟಿದೆ. ಅಕಾಲಿಕ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಅಗತ್ಯ ವಸ್ತುಗಳಾದ ತರಕಾರಿ ಬೆಲೆ ವಿಪರೀತವಾಗಿ ಏರಿಕೆ ಆಗಿರುವಂಥದ್ದು. KR ಮಾರ್ಕೆಟ್ನಲ್ಲೇ ಇವತ್ತು ದರ ದುಪ್ಪಟ್ಟಾಗಿರುವಂಥದ್ದು, ವಿಪರೀತವಾಗಿ ತರಕಾರಿ ದರದಲ್ಲಿ ಏರಿಕೆ ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅಕಾಲಿಕವಾದಂತಹ ಮಳೆ ಒಂದು ಕಡೆ ಆದರೆ, ಎರಡನೇದು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತರಕಾರಿ ಬೆಲೆಯಲ್ಲಿ ಏರಿಕೆ ಆಗಿರುವಂಥದ್ದು. ಅಂದರೆ 1 kg ನುಗ್ಗೆಕಾಯಿ KR ಮಾರ್ಕೆಟ್ನಲ್ಲೇ 600 ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು. ಇಡೀ KR ಮಾರ್ಕೆಟ್ ಹುಡುಕಿದ್ರೆ 2 ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ವ್ಯಾಪಾರವಾಗ್ತಾ ಇರುವಂಥದ್ದು. 600 ರು ಗಡಿ ದಾಟಿದ 1 kg ನುಗ್ಗೆಕಾಯಿ. ಟೊಮ್ಯಾಟೊ ಬೆಲೆ ದಿಢೀರ್ ಏರಿಕೆ, ಗ್ರಾಹಕರು ಕಂಗಾಲು. ತರಕಾರಿಗಳ ಬೆಲೆಯಲ್ಲಿ ಯಾವಾಗ ಏರಿಕೆಯಾಗುತ್ತೆ, ಯಾವಾಗ ಇಳಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕಳೆದೊಂದು ವಾರದಿಂದ ಟೊಮ್ಯಾಟೊ ರೇಟ್ ಹೆಚ್ಚುತ್ತಲೇ ಸಾಕಿದೆ. ಪ್ರತಿ ಕೆಜಿ ಸಾಮಾನ್ಯ ಟೊಮ್ಯಾಟೊ ಬೆಲೆ ಕೆಜಿಗೆ 60 ರೂಪಾಯಿ ಇದ್ರೆ, ಒಳ್ಳೆ ಗುಣಮಟ್ಟದ ಟೊಮ್ಯಾಟೊ ಬೆಲೆ ಕೆಜಿಗೆ 80 ರೂಪಾಯಿಗಿಂತ ಹೆಚ್ಚಿದೆ. ಇನ್ನು ನುಗ್ಗೆಕಾಯಿ ಬೆಲೆ 1 ಕೆಜಿಗೆ ಬರೋಬ್ಬರಿ 600 ರೂಪಾಯಿ ಏರಿಕೆಯಾಗಿದೆ. ತಮಿಳುನಾಡಿನಿಂದ ಹೆಚ್ಚು ನುಗ್ಗೆಕಾಯಿ ಸಪ್ಲೈ ಆಗ್ತಿತ್ತು, ಆದ್ರೀಗ ಸೈಕ್ಲೋನ್ ಎಫೆಕ್ಟ್ ನಿಂದ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದೆ. ಹೀಗಾಗಿ ನುಗ್ಗೆಕಾಯಿ ರೇಟ್ ಕೆಜಿಗೆ 600 ರೂಪಾಯಿ ಗಡಿ ತಲುಪಿದೆ. ಹೋಲ್ಸೇಲ್ ಬರ್ತೇನಾ, ಏನು 200 ರೂಪಾಯಿ ಎಲ್ಲ ಬಂದ್ಬಿಡುತ್ತೆ ನುಗ್ಗೆಕಾಯಿ. ಇವಾಗ 600 ರೂಪಾಯಿ ಆಗಿದೆ ನುಗ್ಗೆಕಾಯಿ. ಅದಕ್ಕೆ ನಾವು ತಗೋದಿಲ್ಲ ನುಗ್ಗೆಕಾಯಿ. ಕೇಳ್ತಾರೆ ಕಸ್ಟಮರ್ ಕೇಳ್ತಾರೆ ನುಗ್ಗೆಕಾಯಿ ಎಲ್ಲ. ನಾವು ತಂದಿಲ್ಲ, ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಮಳೆ ಬೇರೆ ಇದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬರೀ ಟೊಮ್ಯಾಟೊ ನುಗ್ಗೆಕಾಯಿ ಮಾತ್ರವಲ್ಲ, ಬೇರೆ ಯಾವ ತರಕಾರಿ ಬೆಲೆಯೂ ಕೆಜಿಗೆ 50 ರೂಪಾಯಿಗಿಂತ ಕಡಿಮೆ ಇಲ್ಲ. ಒಳ್ಳೆ ನುಗ್ಗೆಕಾಯಿ ಪ್ರತಿ ಕೆಜಿಗೆ 500 ರೂಪಾಯಿಂದ 600 ರೂಪಾಯಿ ಇದ್ರೆ, ಟೊಮ್ಯಾಟೊ 60 ರಿಂದ 80 ರೂಪಾಯಿವರೆಗಿದೆ. ಅವರೆಕಾಯಿ 80 ರಿಂದ 100 ರೂಪಾಯಿ ಇದೆ. ಇನ್ನು ನಾಟಿ ಹಸಿರು ಬಟಾಣಿ 250 ರೂಪಾಯಿವರೆಗೆ ಏರಿದ್ರೆ, ಬೀನ್ಸ್ 60 ರಿಂದ 80 ರೂಪಾಯಿ ಜಿಗಿದಿದೆ. ತೊಂಡೆಕಾಯಿ 80 ರಿಂದ 100 ರೂಪಾಯಿ ಆಗಿದೆ. ತೊಗರಿಕಾಯಿ 60 ರಿಂದ 70 ರೂಪಾಯಿ, ಕ್ಯಾರೆಟ್ 60 ರಿಂದ 80 ರೂಪಾಯಿ, ಬೀಟ್ರೂಟ್ 60 ರಿಂದ 70 ರೂಪಾಯಿ, ಕ್ಯಾಪ್ಸಿಕಮ್ 50 ರಿಂದ 60 ರೂಪಾಯಿ, ಹಸಿಮೆಣಸಿನಕಾಯಿ 80 ರಿಂದ 100 ರೂಪಾಯಿ, ಗೆಡ್ಡೆಕೋಸು 70 ರಿಂದ 80, ಹಾಗೆ ಬೆಂಡೆಕಾಯಿ ಕೂಡ ಕೆಜಿಗೆ 60 ರಿಂದ 80 ರೂಪಾಯಿಗೆ ಹೆಚ್ಚಳ ಆಗಿದೆ. ಒಟ್ನಲ್ಲಿ ಅಕಾಲಿಕ ಮಳೆ ಮತ್ತು ಚಂಡಮಾರುತದ ಎಫೆಕ್ಟ್ ನಿಂದ ನುಗ್ಗೆಕಾಯಿ ಸೇರಿದಂತೆ ತರಕಾರಿ ದರ ಗಗನಕ್ಕೇರಿದೆ. ಮದುವೆ ಸೀಸನ್ ಆಗಿದ್ರಿಂದ ಬೆಲೆ ಹೆಚ್ಚಿದ್ರೂ ಕೊಂಡ್ಕೊಳ್ಳೋದಂತೂ ಅನಿವಾರ್ಯವಾಗಿದೆ. ಡಿಸೆಂಬರ್ನಲ್ಲಾದ್ರೂ ದರ ಕಡಿಮೆ ಆಗುತ್ತಾ ಅಂತ ಕಾದು ನೋಡ್ಬೇಕು. ಕಿರಣ್ ಸೂರ್ಯ, TV9 ಬೆಂಗಳೂರು.